ಯಾವುದೇ ಈಗ ಮಂತ್ರಾಲಯದ ಯಾರೇ ಸ್ವಾಮಿಗಳಾದ್ರೂ ನಂಜನಗೂಡು ಮೂಲದವರೇ ಆಗುವಂಥದ್ದು. ಓಹೋ, ನಂಜನಗೂಡು ಮೂಲದಲ್ಲಿರೋರಿಗೆ ಮಠಾಧಿಪತಿಗಳು ಆಗ ಅಂತ ಮಂತ್ರಾಲಯದಲ್ಲಿ. ಸುವರ್ಣ ಚಾನಲ್, TV9, ಪಬ್ಲಿಕ್ TV ಎಲ್ಲರೂ ತೊಗೊಂಡವರು. ಮೈಸೂರಿನ ಚಾನಲ್ನವರು ಈ ದಿವಸ ನಮ್ಮ ಶ್ರೀಮಠಕ್ಕೆ ಬಂದು ಇಲ್ಲಿ ಇತಿಹಾಸ ಮತ್ತು ಹೇಳಬೇಕು ಅಂತ ಕೇಳಿದ್ದರಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಲು ಇಚ್ಛಿಸಿ ಈ ದಿನ ಹೇಳ್ತಾ ಇದ್ದೀನಿ. ನಮ್ಮ ಮೈಸೂರು ಚಾನಲ್, ಇವರು ಮೈಸೂರು ಚಾನಲ್ ASI ಅರ್ಜುನ್ ಪ್ರಸಾದ್ ASI ನನ್ನ ಹೆಸರು ಆಕಾಶ್ MP ಅವರಿಗೆ. ಎಲ್ಲ ವೀಕ್ಷಕರಿಗೂ ASI ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋವಂಥದ್ದು ಕರ್ನಾಟಕದ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರೋಂಥ ನಂಜನಗೂಡಿಗೆ ಸಾಮಾನ್ಯವಾಗಿ ಎಲ್ಲರೂ ನಂಜುಂಡೇಶ್ವರನ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾರೆ. ಆದರೆ ನಾನಿವತ್ತು ನಂಜುಂಡೇಶ್ವರನ ದರ್ಶನದ ಜೊತೆ ಶ್ರೀ ಗುರು ರಾಘವೇಂದ್ರ ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಜನಕ್ಕೆ ನಂಜನಗೂಡಿನ ಈ ರಾಯರ ಮಠದ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾನು ಕೂಡ ಈ ರಾಯರ ಮಠಕ್ಕೆ ಇದೇ ಮೊದಲನೇ ಬಾರಿಗೆ ಹೋಗ್ತಾ ಇದ್ದೀನಿ. ಸಾವಿರದ 1730 ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ದಿವಾನ್ ಪೂರ್ಣಯ್ಯರವರು ದಿವಾನರಾಗಿದ್ದಾಗ ಈ ರಾಘವೇಂದ್ರ ಮಠವನ್ನು ಕಟ್ಟಿಸಿ ದಾನ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ ರಾಯರು ಇಲ್ಲಿ ಸ್ವತಃ ಬಂದು ನೆಲೆಸಿದ್ದಾರೆ ಅನ್ನೋದೇ ಇನ್ನೊಂದು ವಿಶೇಷ. ಬನ್ನಿ ಹಾಗಾದರೆ ನಂಜನಗೂಡಿನಲ್ಲಿ ಹರಿಯುವ ಕಪಿಲಾ ನದಿಯಲ್ಲಿ ಮುಳುಗಿ ನಂಜುಂಡೇಶ್ವರನ ದರ್ಶನ ಮಾಡಿ ಹಾಗೆ ಶ್ರೀ ಗುರು ರಾಘವೇಂದ್ರ ರಾಯರ ಮಠಕ್ಕೆ ಭೇಟಿ ನೀಡಿ ಆ ಮಠದ ಇತಿಹಾಸ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆ ಆಗೋಣ. ಇನ್ಯಾಕೆ ತಡ, ಬನ್ನಿ ಹೋಗೋಣ. ಇಲ್ಲಿ ಏನು ಹಳೆ ರೈಲ್ವೆ ಬ್ರಿಡ್ಜ್ ನೋಡ್ತಾ ಇದ್ದೀರಾ, ಈ ರೈಲ್ವೆ ಬ್ರಿಡ್ಜು ನಮ್ಮ ಭಾರತದ ಮೊದಲ ರೈಲ್ವೆ ಬ್ರಿಡ್ಜ್ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ.
ಮಂತ್ರಾಲಯದ ಯಾರೇ ಸ್ವಾಮಿಗಳಾದ್ರೂ ನಂಜನಗೂಡು ಮೂಲದವರೇ ಆಗುವಂಥದ್ದು ಇಲ್ಲಿ. ಓಹೋ, ನಂಜನಗೂಡು ಮೂಲದಲ್ಲಿರೋರೇ ಮಠಾಧಿಪತಿಗಳು ಆಗುವಂಥದ್ದು. ಮಂತ್ರಾಲಯದಲ್ಲಿ ಗೌತಮ ಗೋತ್ರ ಅಂತೇಳಿ ಒಂದೊಂದು ಶಾಖೆ ಮಾಡಿದೆ. ಆ ಗೌತಮ ಗೋತ್ರ ಬರೋರೆಲ್ಲ ನಂಜನಗೂಡಿಂದನೇ ಆಗುವಂಥದ್ದು. ಈಗಿರೋರು ಕೂಡ ನಂಜನಗೂಡು ಹಿಂದೆ ಇದ್ದವರು ಅವರಿಂದ ಇಲ್ಲಿರ್ತಾರೆ. ಗುರುಗಡೆ ರಾಘವೇಂದ್ರ ಸ್ವಾಮಿ ಮಠ ಕಡೆ ಈ ಕಡೆಗ ಬಿಸಿಲಿನ ತಾಪಕ್ಕೆ ರೋಡೆಲ್ಲ ಕಾದು ಕೆಂಡಾಗೋಗಿದೆ. ಬರೀ ಕಾಲು ನಡಿಗೆಯಲ್ಲಿ ನಡೆಯೋದು ಅಂದರೆ
ನಿಜವಾಗ್ಲೂ ಕೆಂಡದ ಮೇಲೆ ನಡೆದಂಗೆ ಅನುಭವ ಆಗ್ತಾ ಇದೆ. ಗುರುರಾಯರ ಮಠಕ್ಕೆ ಹೋಗೋದಕ್ಕಿಂತ ಮುಂಚೆ ಶ್ರೀ ಶೃಂಗೇರಿ ಶಂಕರ ಮಠ ನಂಜನಗೂಡು ಈ ಮಠನ ಒಂದ್ಸಲ ದರ್ಶನ ಮಾಡಿಕೊಂಡು ನಂತರ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡೋಣ. ಬನ್ನಿ. ಶ್ರೀ ಶೃಂಗೇರಿ ಶಂಕರ ಮಠನ ನೋಡಿದ್ರಿ ಅಲ್ವಾ? ತುಂಬಾ ಚೆನ್ನಾಗಿತ್ತು. ಬನ್ನಿ ಮುಂದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠನ, ಮೂಲ ಮಠನ ದರ್ಶನ ಮಾಡೋಣ. ಹಾಗೆ ಆ ಮಠದ ಇತಿಹಾಸದ ಮಾಹಿತಿನ ತಿಳ್ಕೊಳ್ಳೋಣ.
ಈ ಹಿಂದೆ ಇಲ್ಲಿ ಯಾರೆಲ್ಲ ಮಠಾಧಿಪತಿಗಳಾಗಿದ್ರೋ ಅವರ ಭಾವಚಿತ್ರಗಳನ್ನ ನೀವಿಲ್ಲಿ ಕಾಣ್ಬೋದು ವೀಕ್ಷಕರೇ. ಕೊಟ್ಟ ಜನಗಳಿಗೂ ಗೊತ್ತಾಗುತ್ತೆ. ಇನ್ನ ಬಂದು ಸುವರ್ಣ ಚಾನಲ್ TV 9 ಪಬ್ಲಿಕ್ TV ಎಲ್ಲರೂ ತೊಗೊಂಡವ್ರು. ನಿಮ್ಮ ಹೆಸರು ವ್ಯಾಸರಾಯರು ಅಂತ ಇದ್ದಾರೆ ಗುರುಗಳು. ಹೇಳೋದು ಹೇಳ್ಬಿಟ್ಟು ಶುರು ಮಾಡ್ತೀವಿ. ಶುರು ಮಾಡಿ. ಕಲ್ಯಾಣ ದುರ್ಗಾತ್ರಾಯತ ಅಂತ ಶ್ರೀಮದ್ವೆಂಕಟನಾಥ ಶ್ರೀನಿವಾಸ ಐತೆ ನಮಃ ಉಜ್ಜಯ ರಾಘವೇಂದ್ರ ಅಸ್ತಮೃಗಾಯ ಚ ಉದ್ರಾಮ್ ಕಲ್ಪವೃಕ್ಷಾಯ ತಾಂ ಕಾಮಧೇನುವೆ ಗಜ್ಜನಗೂಡು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧೀಶರಾದ ಪರಮ ಪೂಜ್ಯ 1008 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿದಾರವರ ಕಲೆಯಿಂದ ನಮಸ್ಕಾರಪೂರ್ವಕ ವಿಜ್ಞಾಪನೆ ಮಾಡುತ್ತಾ ಈ ಮೈಸೂರಿನ ಚಾನಲ್ನವರು ಈ ದಿವಸ ನಮ್ಮ ಶ್ರೀಮಠಕ್ಕೆ ಬಂದು ಇಲ್ಲಿ ಇತಿಹಾಸ ಮತ್ತು ಹೇಳಬೇಕು ಅಂತ ಕೇಳಿದರಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಲು ಇಚ್ಛಿಸಿ ಈ ದಿನ ಹೇಳ್ತಾ ಇದ್ದೀನಿ. ನಮ್ಮ ಮೈಸೂರು ಚಾನಲ್ ಇವರು ಮೈಸೂರು ಚಾನಲ್ ASI ಅರ್ಜುನ್ ಪ್ರಸಾದ್ ASI ನನ್ನ ಹೆಸರು ಆಕಾಶ್ ಅರಸ MP ಅವರ. ಇದು 1799ರಿಂದ 1865 ತನಕ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ. ಆಗ ದಿವಾನ್ ಪೂರ್ಣಯ್ಯನವರು ದಿವಾನರಾಗಿರ್ತಾರೆ. ಹೀಗಿದ್ದಾಗ ಶ್ರೀರಂಗಪಟ್ಟಣ ರಾಜಧಾನಿ ಆಗಿರುತ್ತೆ. ತದನಂತರದಲ್ಲಿ ಪ್ಯಾಲೇಸ್ಸು ಮೈಸೂರಿಗೆ ಬಂದಿದ್ದು. ಹೀಗಿದ್ದಾಗ ಅವರು ತ್ರಿಯಂಬಕ ಶಾಸ್ತ್ರಿಯಿಂದ ಪಂಡಿತನ ವಾದದಲ್ಲಿ ಸೋರಿರಲ್ಲ. ಅಷ್ಟೊತ್ತಾಗಲೇ ಎಲ್ಲರೂ ಸೋರಿಸಿ ನಿರುತ್ತರನ್ನಾಗಿ ಮಾಡಿ ನನ್ನ ಸಮ ಯಾರೂ ಇಲ್ಲ ಅಂತ ಜಂಬ ಹೊಡಿತಾ ಇರ್ತಾರೆ. ಏನಪ್ಪ ಮಹಾರಾಜ ಇಷ್ಟು ದೊಡ್ಡ ಸಂಸ್ಥಾನ ಇಷ್ಟು ಇದೆಲ್ಲ ಇಟ್ಕೊಂಡಿದ್ದೀವಿ, ಇವನ್ನ ಸೋರಿಸುವರು ಯಾರೂ ಇಲ್ವಾ ಅಂತ ಮಹಾರಾಜ ಬೇಜಾರು ನಡೀತಾರೆ. ಆಗ ಸುಬೋಧೇಂದ್ರರು ಸುಜನೇಂದ್ರ ತೀರ್ಥರು ನಮ್ಮ ರಾಯರ ಮಠದ ಪೀಳಿಗೆಯಲ್ಲಿ ಬಂದಿರತಕ್ಕಂಥ ಯತಿಗಳು, ದೊಡ್ಡ ಮಹಾಜ್ಞಾನಿಗಳು, ತಪೋನಿಷ್ಠರು. ಅವರು ಅವಾಗೆಲ್ಲ ಕಾಶಿ ಕಡೆ ಹೋಗಿ ನಡ್ಕೊಂಡು ಸಂಚಾರ ಅಂತ ಮೇನೆ ಹೀಗಿತ್ತು. ಹೋಗಿ ಅಲ್ಲಿ ನದಿ ಇದು ಕಾಣುತ್ತೆ, 3 ಕಲ್ಲಿಡೋದು, ಪೂಜೆ ಮಾಡೋದು, ಊಟ ಮಾಡ್ಕೊಬೋದು, ಮುಂದೆ ಕೊಟ್ಟೋದು, ಹೀಗೆ ನಡೀತಾ ಇತ್ತು. ಆಗ ವಾಪಸ್ ಬಂದು ಶ್ರೀರಂಗಪಟ್ಟಣದಲ್ಲಿ ಕ್ಷೇತ್ರ ಅಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮಾಡಿ ಇದು ಮಾಡ್ಕೋಣ ಅಂತ ಅಲ್ಲಿ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅವ್ರು ಮಹಾರಾಜರು ಯಾರೋ ಒಬ್ಬರು ಸನ್ಯಾಸಿಗಳು ಬಂದರೆ ಅವ್ರು ವಾದ ಮಾಡ್ತಾರೆ, ಕೇಳೋಣ ಕರ್ಕೊಂಬಂದು ಅವ್ರ ಮನೆ ಗೌರವ ಮಾಡೋಣ ಅವ್ರಿಗೆ ಅಂತ ಅಂತಾರೆ. ಹೋಗಿ ಕೇಳ್ತಾರೆ. ಜಯ ಅಪಜಯ ಎಲ್ಲ ಭಗವಂತನ ಇಚ್ಛೆ, ನಮಗೇನು ಸ್ತೋತ್ರ ನಮಗೆ ಅಮರ್ಯಾದೆ ಇಲ್ಲ, ಭಗವಂತನ ಇಚ್ಛೆ ಅಂತ ಸ್ವೀಕಾರ ಮಾಡ್ತೀವಿ ಅಷ್ಟೇ, ಅದರಲ್ಲೇನಿದೆ ಅಂತ ಹೇಳ್ತಾರೆ. ಸರಿ, ಸ್ವಾಮಿಗಳನ್ನ ಕರ್ಕೊಂಬಂದು ಈ ಥರ ವಾದ್ಯ ದೋಸೆ ಜೋಡಿ ಸಾಲ ಹಾಕಿ ಹೂನಾರ ಹಾಕಿ ಅರಮನೆಗೆ ಕರ್ಕೊಂಡೋಗಿ ಒಂದು 8 ದಿವಸ ಅಲ್ಲೇ ಬಿಡಾರ ಇರ್ತಾರೆ. ಆಗಿನ ಕಾಲದ ಒಳ್ಳೆ ತುಪ್ಪ ಗಿಪ್ಪ ಹಾಲು ಮೊಸರು, ರಾಜರ ದರ್ಬಾರು ಬೇಕಾದಷ್ಟು ಎಲ್ಲ ಅನುಕೂಲ ಮಾಡ್ತಾರೆ. ತ್ರಿಯಂಬಕ ಶಾಸ್ತ್ರಿಯನ್ನು ಕರ್ಕೊಂಡು ವಾದ ಮಾಡ್ತೀವಪ್ಪ ಅಂತ ಒಂದು ವಾರ ವಾದ ಮಾಡ್ತಾರೆ. ಒಂದೇ ವಾದ ವಿವಾದ ನಡೆದಾಗ ಒಂದೇ ಮೇಲ್ಗೈ ಆಗ್ತಾ ಬರುತ್ತೆ. ಇವರು ನಮ್ಮ ಸ್ವಾಮಿಗಳು ನೋಡ್ತಾರೆ ಜ್ಞಾನ ದೃಷ್ಟಿಯಿಂದ. ಅವನು ಸೂರ್ಯೋಪಾಸಕ. ಬೆಳಗ್ಗೆ ಮಂತ್ರಶಕ್ತಿಯಿಂದ ಸೂರ್ಯನ ವಶೀಕರಣ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ಇವರು ಕಂಡು, ನೋಡಪ್ಪ ನಾವು ಸನ್ಯಾಸಿಗಳು, ನಮ್ಮದೇ ಆದ ಪೂಜೆ ಅನುಷ್ಠಾನ ಜಪ ತಪ ಎಲ್ಲ ಇರುತ್ತಪ್ಪ, ಅದು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಸಾಯಂಕಾಲ ಇಬ್ಬರು ಸೂರ್ಯಾಸ್ತಮಾನ ಆದಮೇಲೆ ಆಯಿತು ಗುರುಗಳೇ, ನೀವು ಹೆಂಗೆ ಹೇಳ್ತಿರೋ ಹಾಗೆ ಸೂರ್ಯಾಸ್ತಮಾನ ಆದಮೇಲೆ ಇನ್ನೊಂದು 4-5 ದಿವಸ ಮಾಡ್ತೀವಿ.
ಅದನ್ನು 3-4 ದಿವಸಕ್ಕೆ ವಾದ ಮಾಡ್ತಾರೆ, ಸೋತೋಗ್ತಾನೆ. ಖುಷಿಯಾಗಿ ಮಹಾರಾಜ ಏನು ಕೇಳಿದ್ರು ಕೊಡ್ತೀವಿ, ಸನ್ಯಾಸಿಗಳಪ್ಪ ನಮ್ಮ ಸಂಸಾರದ ಜಂಜಾಟ ಎಲ್ಲ ಕೊಟ್ಟಿದ್ವಿ. ನಂಜನಗೂಡು ಹೆಸರು ಗರಳಪುರಿ ಇತ್ತು. ಆ ಗರಳಪುರಿ ಇಲ್ಲಿ ಕಾಶಿಕ್ಕಿಂತ ಒಂದು ಗೊಲ್ಲಜ್ಜಿ ಜಾಸ್ತಿ. ಅಲ್ಲಿ ನಾವು ಧ್ಯಾನ ಮಾಡಿಕೊಂಡು ಕಪಿಲಾ ನದಿ ಸ್ನಾನ ಮಾಡಿ ರುದ್ರದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಇರ್ತೀವಪ್ಪ. ಬರೋರಿಗೆಲ್ಲ ಆಶೀರ್ವಾದ ಮಾಡ್ತೀವಿ. ನಮಗೊಂದು ಜಾಗ ಕೊಟ್ಟು ಮಠ ಕಟ್ಟಿಸ್ಕೊಟ್ರೆ ಪುಣ್ಯ ಬರುತ್ತೆ ನೋಡೋ. ಆಗಲಿ ಗುರುಗಳ ಅದಕ್ಕೆ ಅಂತ ಅವಾಗ ಇದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನ್ ಪೂರ್ಣಯ್ಯನವರು ದಿವಾನರಾಗಿದ್ದಾಗ ಈ ಮಠವನ್ನು ಕಟ್ಟಿಸಿ ದಾನ ಕೊಟ್ಟರು. 1730ರಲ್ಲಿ ದಾನ ಕೊಟ್ಟು ಆಮೇಲೆ 34-35ರಲ್ಲಿ ನಮ್ಮ ಸ್ವಾಮೀಜಿ ಹಿಂಗಡೆ ದಾನದ ಒಂದು ತುವ್ವದಿಂದರು ಸುಜನೇಂದ್ರ ತೀರ್ಥರು ಅವ್ರು ಎಕ್ಸ್ಪೈರ್ ಆಗಿಬಿಡ್ತಾರೆ. ಆಮೇಲೆ 36ರಿಂದ ಸುಜ್ಞಾನೇಂದ್ರ ತೀರ್ಥರು ಅಂತ ಬರ್ತಾರೆ. ಇದು ಮಠ ಹೇಗೆ ದಾನ ಬಂತು ಅನ್ನೋ ವಿಷಯ ಹೇಳಿದೆ. ಈಗ ರಾಯರಿಂದ ಹೇಗೆ ಬಂದರು ಈ ವಿಷಯ ಈಗ ಹೇಳ್ತಾ ಇದ್ದೀವಿ. ಹೀಗೆ ಇದ್ದಾಗ ನಮ್ಮ ಸುಜ್ಞಾನೇಂದ್ರ ತೀರ್ಥರು ಅವರು ಭಾಳ ತಪೋನಿಷ್ಠರು, ಮಹಾ ದೊಡ್ಡ ಜ್ಞಾನಿಗಳು. ಅವರು ಕೂಡ ನಾವು ವಯಸ್ಸಾಗ್ತಾಯಿದೆ, ನೀವು ಪಾದಾರದಿಂದ ಮಂತ್ರಾಲಯಕ್ಕೆ ಕರ್ಕೊಂಬಿಡಿ ಅಂತ ಹೇಳ್ತಾರೆ. ಇಲ್ಲ ನೀರಾಜಾಗ ನಾನೇ ಬರ್ತೀನಿ, ಹೆಂಗೆ ಬರ್ತೀನಿ, ಯಾವ ರೂಪದಲ್ಲಿ ಬರ್ತೀನಿ ಅಂಥೇಳಿ ನೀವು ಸ್ವಪ್ನದಲ್ಲಿ ಸೂಚನೆ ಮಾಡ್ತೀನಿ, ನೀನು ಅದರಂತೆ ನಡ್ಕೋಪ್ಪ ಅಂತ ಶ್ರೇಯಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ದೊಡ್ಡವರು ಪರೀಕ್ಷೆ ಮಾಡಬೇಕು ಬೇಡ ಅಂದ್ಬಿಟ್ಟು ಕೆಲವು ಕಾಲ ದಿನ ಹೊಳೆಗೆ ಹೋಗೋದು, ಸ್ನಾನ ಮಾಡೋದು, ದೇವ್ರ ದರ್ಶನ ಮಾಡೋದು, ಇಲ್ಲಿ ಬರೋದು, ಬಂದವ್ರಿಗೆಲ್ಲ ಆಶೀರ್ವಾದ ಮಾಡೋದು ನೀವು ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತಾರೆ. ಇದ್ದಕ್ಕಿದ್ದಂಗೆ ಕಾವೇರಿ ನದಿ ಹತ್ರ ಬಟ್ಟೆ ಒಗಿತಾ ಇರ್ತಾರೆ. ಅವಾಗ ಗೋಚರ ಆಗಿ ಎದುರುಗಡೆ ಪ್ರತಿಮೆ ಏನಿದೆ ಕವಚ ಹಾಕಿದ್ದೀವಿ ಇಲ್ಲಿ ಪ್ರತಿಮೆ ಅದೇ ಆ ಇದೆ ಹತ್ರದಿಂದ ಕೊಡಿ. ಆಮೇಲೆ ಹತ್ರದಿಂದ ಅದು ಅಕ್ಷಂಖ್ಯ ಸುಜ್ಞಾನೇಂದ್ರ ತೀರ್ಥರಿಗೆ ಆಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಸ್ವಪ್ನ ಆಗಿ ಏಕಕಾಲದಲ್ಲಿ ಸ್ವಪ್ನ ಆಗಿ ಇಂಥ ಕಡೆ ಇದ್ದೀವಿ, ಅದು ತೊಗೊಂಡೋಗಿ ನಾಳೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಆ ಬ್ರಾಹ್ಮಣಿಗೆ ಅರಮನೆಗೆ ತಲುಪಿಸ್ಬಿಡೋದನ್ನು ಅದು ಮಹಾರಾಜರು ನೇತೃತ್ವದಲ್ಲಿ ಆನೆ ಮೇಲೆ ತಂದೀವಿ, ಮೆರವಣಿಗೆ ವರ್ಷ ಇದು ಮಾಡಿ ಹವನ ಹೋಮ ಎಲ್ಲ ಮಾಡಿ ಬ್ರಾಹ್ಮಣ ಸಂತರ್ಪಣೆ ಎಲ್ಲ ಮಾಡಿ ಸ್ಥಾಪನೆ ಮಾಡಿ. ಸುಮಾರು 200 ವರ್ಷ ಇತಿಹಾಸವುಳ್ಳ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮುಖ್ಯ ಮಹಾಸಂಸ್ಥಾನ ಇದು. ಮಠ ಇವಾಗ ಯಾರೇ ಒಂದು ಮಂತ್ರಾಲಯದಲ್ಲಿ ಮಠಾಧಿಪತಿಗಳಾದ್ರೂ ನಂಜನಗೂಡು ಮೂಲದವರೇ ಆಗಿರ್ತಾರೆ. ನಂಜನಗೂಡು ಅದರಲ್ಲೂ ವಿಶೇಷತಃ ರಾಯರ ಸಂತತಿ ಇಷ್ಟು ವಿಷಯ ನೀವು ಬಂದಿದ್ರಿ, ನಿಮ್ಮವರು ರಾಯರು ಎಲ್ಲರೂ ಶ್ರೇಯಸ್ ಮಾಡಿ ಒಳ್ಳೆಯದಾಗಲಿದೆ ನಾವು ಆಶೀರ್ವಾದ ಮಾಡ್ತಾ ಗುರು ರಾಘವೇಂದ್ರ ರಾಯರು ಈ ನಂಜನಗೂಡು ಮಠದ ಮಹಾಸಂಸ್ಥಾನಕ್ಕೆ ಬಂದು ನೆಲೆಸಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನೀವು ತಿಳ್ಕೊಂಡ್ರಿ ಅನ್ಕೋತೀನಿ. ಈ ಮಠದ ಹಿಂದ್ಗಡೆ ಪಂಚ ಬೃಂದಾವನ ಹೊಂದಿದೆ. ಬ್ರಾಹ್ಮಣರ ಅಗ್ರಹಾರ. ಈ ಮಹಾಸಂಸ್ಥಾನದ ಚೆನ್ನಾಗಿರುತ್ತೆ ಬ್ರೋ. ಮಠಾಧಿಪತಿಗಳಾದಂತಹ ಮನೆಗಳು 5 ಗುರುಗಳ ಬೃಂದಾವನವಿದೆ. ಬನ್ನಿ ಆ ಬೃಂದಾವನನ್ನು ಒಂದ್ಸಲ ದರ್ಶನ ಮಾಡ್ಕೊಂಬರೋಣ.
ನಂಜನಗೂಡಿಗೆ ಬಂದು ನಂಜುಂಡೇಶ್ವರನ ದರ್ಶನ ಮಾಡಿ ಶ್ರೀ ಶೃಂಗೇರಿ ಶಂಕರ ಮಠನೂ ದರ್ಶನ ಮಾಡಿ ಈಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠನೂ ದರ್ಶನ ಮಾಡಿ ಮಠದ ಹಿಂದೆ ಇರುವಂಥ ಪಂಚಬೃಂದಾವನನೂ ದರ್ಶನ ಮಾಡಾಗಿದೆ. ಈ ವಿಡಿಯೋಲಿ ನಿಮಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ಅಂದ್ಕೊಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.